ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ನಿಮ್ಮೆಲ್ಲ ಡೌಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟೂಡೆಂಟ್ಸ್ ತುಂಬ ಕೇಳ್ತಾ ಇದ್ದಾರೆ, ಸರ್ ಜುಲೈ ಸೈಕಲ್ ಎಕ್ಸಾಮ್ ಯಾವಾಗ? BA, BCom ಅದೇ ರೀತಿ ಎಕ್ಸಾಮ್ ಫೀಸ್ ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ? ಇನ್ನೂ ಎಕ್ಸಾಮಿನೇಷನ್ ನೋಟಿಫಿಕೇಶನ್ KSIU ಕಡೆಯಿಂದ ಇನ್ನೂ ಬಿಟ್ಟಿಲ್ಲ. ಲೈಕ್ ಎಕ್ಸಾಮ್ ಫೀಸ್ ನೋಟಿಫಿಕೇಶನ್ ಬಿಡ್ತಾರೆ, ಆಮೇಲೆ ಟೈಮ್ ಟೇಬಲು, ಆಮೇಲೆ ಎಕ್ಸಾಮ್ ಇರುತ್ತೆ. ಈಗ ಜುಲೈ ಮಂತ್ ನಡೀತಾ ಇದೆ, ಆಲ್ರೆಡಿ ಜುಲೈ ಸೆಕೆಂಡ್ ವೀಕ್ ನಡೀತಾ ಇದೆ. ಬಟ್ ಇನ್ನೂ ಕೂಡ ಎಕ್ಸಾಮ್ ನೋಟಿಫಿಕೇಶನ್ ಬಂದಿಲ್ಲ. ಬಟ್ ಇದು ಜುಲೈ ಈಗ ಲಾಸ್ಟ್ ವೀಕ್ ವಿತಿನ್ ಬರಬಹುದು ಎಕ್ಸಾಮ್ ಫೀಸ್ ನೋಟಿಫಿಕೇಶನು. ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಇನ್ನು ಎಕ್ಸಾಮ್ಸ್ ಯಾವಾಗ ಇರ್ಬೋದು ಅಂತ ಕೇಳ್ತಾ ಇದ್ದಾರೆ. ನಮ್ಮದು ಎಕ್ಸಾಮ್ ಯಾವಾಗಿರುತ್ತೆ? BA, BCom ಜುಲೈ ಸೈಕಲ್. ನಿಮ್ಮ ಎಕ್ಸಾಮ್ ಬಂದುಬಿಟ್ಟು ಇನ್ ದ ಮಂತ್ ಆಫ್ ಅಕ್ಟೋಬರ್ ಇರಬಹುದು. ಬಿಕಾಸ್ ಪ್ರೀವಿಯಸ್ ಇಯರ್ ಕೂಡ ಅಕ್ಟೋಬರ್ನಲ್ಲಿತ್ತು. ಆಮೇಲೆ 2024ನಲ್ಲಿ ಕೂಡ ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಎಕ್ಸಾಮ್ಸ್ ಇದ್ವು. ಈ ವರ್ಷ ಕೂಡ ಅಕ್ಟೋಬರ್ ಮಂತ್ನಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗ್ಬೋದು. ಅಕ್ಟೋಬರ್ ಫಸ್ಟ್ ವೀಕಿಂದ ಟೆಂಟೇಟಿವ್ಲಿ ಅಂತ ಹೇಳ್ಬೋದು. ಈಗ ಫೈನಲ್ ಆಗಿ ನಿಮಗೆ ಟೈಮ್ ಟೇಬಲ್ ಬಂದಾಗ ಗೊತ್ತಾಗುತ್ತೆ ಯಾವಾಗ ಯಾವ ಡೇಟ್‌ಗೆ ಇರುತ್ತೆ ಅಂತ. ನಿಮಗೆ ಎಕ್ಸಾಮಿನೇಷನ್ ಫೀಸು ಪೇ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ. ಆಲ್ಮೋಸ್ಟ್ 1 ಮಂತ್, 1 ½ ಮಂತ್ ಟೈಮ್ ಇರುತ್ತೆ. ಆ ಟೈಮ್ ವಿತಿನ್ ನೀವು ಎಕ್ಸಾಮಿನೇಷನ್ ಫೀ ಪೇ ಮಾಡಬೇಕಾಗತ್ತೆ. ಇನ್ನೂ ಬಿಟ್ಟಿಲ್ಲ. ಬಿಟ್ಟಾಗ ನಾನು ನಿಮಗೆ ವಿಡಿಯೋ ಮಾಡಿ ನೋಟಿಫಿಕೇಶನ್ ಕಳಿಸ್ತೀನಿ ಗ್ರೂಪ್‌ನಲ್ಲಿ, ಟೆಲಿಗ್ರಾಮ್ ಗ್ರೂಪ್‌ನಲ್ಲಿ ಕೂಡ. ಅದೇ ರೀತಿ KSIU ವೆಬ್ಸೈಟ್ ಕೂಡ ನೀವು ವಿಸಿಟ್ ಮಾಡ್ತಾ ಇರಿ. ಇನ್ನೂ ಬಿಟ್ಟಿಲ್ಲ. ಆ್ಯಂಡ್ ಅಗೇನ್ ಏನಂದರೆ, ಈಗ ಅಡ್ಮಿಷನ್ ರಿನ್ಯೂವಲ್ ಯಾವಾಗ ಅಂತ ಕೂಡ ಕೇಳ್ತಾ ಇದ್ದಾರೆ. ಯಾಕೆ ಎಕ್ಸಾಮ್ ಜೊತೆಗೆ ಅಡ್ಮಿಷನ್ ರಿನ್ಯೂವಲ್ ಕೂಡ ಬಿಡ್ತಾರಲ್ಲ, ಅದು ಕೂಡ ಇನ್ನೂ ಬಿಟ್ಟಿಲ್ಲ. ಅದು ಕೂಡ ನಿಮಗೆ ಲೈಕ್ ಆಗಸ್ಟ್ ಮಂತ್‌ನಲ್ಲಿ ಬಿಡಬಹುದು. ಸೆಕೆಂಡ್ ಇಯರ್ ಅಥವಾ ಸೆಕೆಂಡ್ ಇಯರಿಂದ ಥರ್ಡ್ ಇಯರು, ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್‌ಗೆ ಅಡ್ಮಿಷನ್ ರಿನ್ಯೂವಲ್ ಆಗಬೇಕಾಗತ್ತೆ ಆನ್ ಟೈಮ್. ಅದು ಕೂಡ ಇನ್ನೂ ಬಿಟ್ಟಿಲ್ಲ. ಅದು ಕೂಡ ನಿಮಗೆ ಶಾರ್ಟ್‌ಲಿ ಅದರದ್ದು ಕೂಡ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಈಗ KSIUದು ನ್ಯೂ ಅಡ್ಮಿಷನ್ ಕೂಡ ನಡೀತಾ ಇದೆ. ಯಾರು ಈಗ BA ಎಲ್ಲ ಕಂಪ್ಲೀಟ್ ಆಗಿದೆ, MAಗೆ ಅಡ್ಮಿಷನ್ ಆಗಬಹುದು. ಅದೇ ರೀತಿ ನ್ಯೂ ಅಡ್ಮಿಷನ್ BA ಮತ್ತು BCom ಕೋರ್ಸಸ್ ಮತ್ತು BSc, UG ಮತ್ತು PG ಕೋರ್ಸಸ್‌ಗೆ ಜುಲೈ ಸೈಕಲ್ ನ್ಯೂ ಅಡ್ಮಿಷನ್ ಕೂಡ ನಡೀತಾ ಇದೆ. ಇದು ಮಾಹಿತಿ ನಿಮಗೆ ಇವತ್ತು ಹೇಳಿದೆ. ಇನ್ನೊಂದು ಕಾನ್ವೊಕೇಶನ್ ಯಾವಾಗ, ನೆಕ್ಸ್ಟ್ ಕಾನ್ವೊಕೇಶನ್ ಯಾವಾಗಿರುತ್ತೆ ಅಂತ. ಜುಲೈ ಸೈಕಲ್ ನಾವು ಆಲ್ರೆಡಿ ಈಗ ಎಕ್ಸಾಮ್ ಬರ್ತಿದ್ದೀವಿ. ನಮ್ಮದು ಕಾನ್ವೊಕೇಶನ್ ಯಾವಾಗಿರುತ್ತೆ? ಕಾನ್ವೊಕೇಶನ್ ಬಂದುಬಿಟ್ಟು ನಿಮ್ಗೆ ಇನ್ನೂ ಲೇಟ್ ಆಗಿರುತ್ತೆ. ಇದು ಆಲ್ಮೋಸ್ಟ್ 2027ನಲ್ಲಿ ನಿಮಗೆ ಕಾನ್ವೊಕೇಶನ್ ನೋಟಿಫಿಕೇಶನ್ ಬಿಡ್ತಾರೆ. ಅವಾಗ ನೀವು ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ಈಗ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ನೀವು ಅಪ್ಲೈ ಮಾಡ್ಬೋದು. ನಿಮಗೆ ಮಾರ್ಕ್ಸ್ ಕಾರ್ಡ್ ಬಂದಿರಿದ್ರೆ ಆ ಮಾರ್ಕ್ಸ್ ಕಾರ್ಡನ್ನು ಬೇಸ್ ಮೇಲೆ ನೀವು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟನ್ನು ಆನ್ಲೈನ್ ಅಪ್ಲೈ ಮಾಡಬೇಕಾಗತ್ತೆ KSIU ವೆಬ್ಸೈಟಿಂದ. ಲೈಕ್ ಯಾರ್ದು ಈಗ ಡಿಗ್ರಿ ಲೈಕ್ ಎಕ್ಸಾಮ್ಸ್ ಎಲ್ಲ ಮುಗಿದಿದ್ದಾವೆ, ಮಾರ್ಕ್ಸ್ ಕಾರ್ಡ್ ಎಲ್ಲ ಬಂದಿದೆ, BA ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, BCom ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮತ್ತು ಬೇರೆ ಕೋರ್ಸ್‌ಗೆ. ಅವರು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟನ್ನು ಅಪ್ಲೈ ಮಾಡ್ಬೋದು. ಅರ್ಜೆಂಟ್ಲಿ ನಿಮಗೆ ಈಗ ಬೇರೆ ಕಾಲೇಜಿಗೆ ಅಡ್ಮಿಷನ್ಗೆ ಕೇಳ್ತಾ ಇದ್ದಾರೆ, ಜಾಬ್ಗೆ ಕೇಳ್ತಾ ಇದ್ದಾರೆ, ಪ್ರಮೋಷನ್ಗೆ ಡಿಗ್ರಿ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ ಅರ್ಜೆಂಟಾಗಿ ಅಂದರೆ ನೀವು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಆನ್ಲೈನ್ ಅಪ್ಲೈ ಮಾಡಬಹುದು. ನಿಮಗೆ ಪೋಸ್ಟ್ ಮೂಲಕ ಬರುತ್ತೆ ನಿಮಗೆ. ಇದು ಇಷ್ಟು ಮಾಹಿತಿ ನಾನು ಇವತ್ತಿನ ಈ ವಿಡಿಯೋನಲ್ಲಿ ಹೇಳಿದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ನಿಮ್ಗೇನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸ್‌ನಲ್ಲಿ ನಿಮ್ಮ ಡೌಟನ್ನು ಕೇಳಬಹುದು. ನಾನು ನಿಮಗೆ ಅಲ್ಲಿ ರೆಸ್ಪಾನ್ಸ್ ಮಾಡ್ತೀನಿ. ಅದೇ ರೀತಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ಸ್ ಕೂಡ ನಿಮಗೆ ಹಾಕಿರ್ತೀನಿ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ದು ಟೆಲಿಗ್ರಾಮ್ ಗ್ರೂಪ್‌ಗೆ ಜಾಯಿನ್ ಆಗಿ. ಅಲ್ಲಿಂದ ನಿಮಗೆ ಏನೋ ಮಾಹಿತಿ ಇದ್ದರೆ ಅಲ್ಲಿ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು.